ಆಗಸ್ಟ್ ತಿಂಗಳಲ್ಲಿ ದೇಶದಲ್ಲಿ ಮಹತ್ವದ ಬದಲಾವಣೆಗಳು ನಡೆಯಲಿದೆ. ಅದರಲ್ಲೂ ಆಗಸ್ಟ್ 20ರ ನಂತರ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಭಾರತ ಸಾಕ್ಷಿಯಾಗಲಿದೆ ಎಂದು ಕೇವಲ 15 ದಿನಗಳ ಹಿಂದೆಯಷ್ಟೇ ರಾಜ ಋಷಿ ಕಿರಣ್ ಕುಮಾರ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ರು. ಆದರೆ ಅಚ್ಚರಿ ಅಂತ ಅಂದ್ರೆ ಆಗಸ್ಟ್ ತಿಂಗಳು ಆರಂಭವಾಗುವುದಕ್ಕೂ ಮುನ್ನವೇ ಸಂಸತ್ನಲ್ಲಿ ಮಹತ್ವದ ಕಾನೂನು ತಿದ್ದುಪಡಿಗಳ ಪರ್ವವೇ ಆರಂಭವಾಗಿದೆ. ರಾಜ ಋಷಿ ಗುರೂಜಿಯವರ ಆ ಮಾತುಗಳು ಎಂದು ಅಕ್ಷರಶಃ ನಿಜವಾಗ್ತಿದೆ. ಈ ಪ್ರಶ್ನೆ ಈಗ ಇಡೀ ದೇಶದ ರಾಜಕೀಯ ವಲಯದಲ್ಲಿ ತೀವ್ರವಾದಂತಹ ಚರ್ಚೆಗೆ ಗ್ರಾಸವಾಗಿದೆ. ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ಈ ಕುರಿತ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ, ನೋಡ್ಕೊಂಬನ್ನಿ. ಆಗಸ್ಟ್ 20 ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂತಹ ಬದಲಾವಣೆ ಆಗುತ್ತೆ. ದೇಶದ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಎದುರಾಗಲಿವೆ ಎಂದು ರಾಜಋಷಿ ಕಾಲಜ್ಞಾನಿ ಗುರೂಜಿ ಬಹಳ ಮುಂಚಿತವಾಗಿ ಸ್ಪಷ್ಟ ಮುನ್ಸೂಚನೆ ನೀಡಿದ್ದರು. ಬರಲಿರುವ ಆಗಸ್ಟ್ ಸಾಮಾನ್ಯ ತಿಂಗಳಾಗಿರುವುದಿಲ್ಲ. ಆಡಳಿತಾತ್ಮಕ ಹಾಗೂ ರಾಜಕೀಯವಾಗಿ ಅತಿ ಮಹತ್ವದ ನಿರ್ಧಾರಗಳು ಹೊರಬರಲಿವೆ. ವಿಶೇಷವಾಗಿ ಆಗಸ್ಟ್ 20ರ ನಂತರ ದೇಶದ ಗತಿಯನ್ನೇ ಬದಲಿಸುವಂತಹ ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಎಂದು ಅವರು ಎಚ್ಚರಿಸಿದ್ದರು. ಗುರೂಜಿ ಅವರು ಈ ಕಾಲಜ್ಞಾನದ ಮಾತುಗಳನ್ನು ಆಡಿ ಕೇವಲ 15 ದಿನಗಳು ಕಳೆದಿವೆಯಷ್ಟೇ. ಆದರೆ ಆಗಸ್ಟ್ ತಿಂಗಳ ಹೊಸ್ತಿಲಲ್ಲೇ ದೇಶದ ಸಂಪತ್ತು ಮತ್ತು ರಾಜಕಾರಣದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಗುರೂಜಿ ಅವರ ಮಾತುಗಳಿಗೆ ಅಕ್ಷರಶಃ ಜೀವ ತುಂಬುತ್ತಿವೆ. ಆಗಸ್ಟ್ 20 ನೆನ್ಪಿಟ್ಕೊಳ್ಳಿ, ಇದೇ ವರ್ಷ ಆಗಸ್ಟ್ 20ರಿಂದ ಮಹತ್ತರವಾದಂಥ ಬದಲಾವಣೆ ಆಗುತ್ತೆ. ಇದೇ ಥರವಾದಂಥ ಪ್ರಿಡಿಕ್ಷನ್ನ ನಾನು ಈ ಹಿಂದೆ 1 ವರ್ಷದಿಂದ ನಾನು ಘಾಟಿ ಸುಬ್ರಹ್ಮಣ್ಯಲ್ಲಿ ಕೊಟ್ಟಿದ್ದೆ. ಬರಲಿರುವ ದಿನಗಳಲ್ಲಿ ಹೊಸ ಮುಖಗಳು ಬರ್ತವೆ, ಹೊಸ ಅಲೆಗಳೇ ಬರ್ತವೆ, ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇದೇ ಆಗಸ್ಟ್ 20 ನಂತರ ಹೊಸ ಮುಖಗಳು ಬರ್ತವೆ, ಹಳೆ ಮುಖಗಳು ಹೋಗ್ತವೆ. ಇವಾಗ ಏನು ಟ್ರೆಂಡಿಂಗ್ ಅಂತ ಇದೆಯೋ ಆವಾಗ ಅದೆಲ್ಲ ಫೇಡಿಂಗ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡ್ಬೋದು, ಜಿರಳೆಗಳ ಪಕ್ಷ, ಕಾಕ್ರೋಚ್ ಪಕ್ಷ ಅನ್ನೋದು ತುಂಬ ಟ್ರೆಂಡಿಂಗ್ ಮಾಡ್ತಾಯಿದೆ. ಬರೆದಿಟ್ಕೊಳ್ಳಿ, ಆಗಸ್ಟ್ 20 ನಂತರ ಈ ಜಿರಳೆಗಳು ಹುಡುಕಾಡಿದ್ರೂ ನಿಮ್ಗೆ ಸಿಗಲ್ಲ. ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿ ಹೋಗ್ತವೆ. ಇದು ಪರಮಾತ್ಮನಾಳೆಗೂ ಸತ್ಯ. ಹೌದು, ಈಗ ಆಗಸ್ಟ್ ಆರಂಭಕ್ಕೂ ಮುನ್ನವೇ ಸಂಸತ್ತಿನ ಉಭಯ ಸದನಗಳಲ್ಲಿ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲ 2 ಪ್ರಮುಖ ಮಸೂದೆಗಳು ಅಂಗೀಕಾರಗೊಂಡು ಇತಿಹಾಸ ಸೃಷ್ಟಿಸಿವೆ. ಪರೀಕ್ಷಾ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ನಿಟ್ಟಿನಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಮಸೂದೆಗೆ ಅನುಮೋದನೆ ಸಿಕ್ಕಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಘಟಿತ ಪರೀಕ್ಷಾ ಅಕ್ರಮಗಳ ವಿರುದ್ಧ ಮತ್ತಷ್ಟು ಕಠಿಣ ಹಾಗೂ ರಾಜಿರಹಿತ ಕ್ರಮ ಕೈಗೊಳ್ಳಲು ಈ ತಿದ್ದುಪಡಿ ಬಲವಾದ ಕಾನೂನಿಗೆ ದಾರಿ ಮಾಡಿಕೊಟ್ಟಿದೆ. ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಕ್ಕೆ ಈಗಾಗಲೇ ಇರುವ ಕಠಿಣ ಕಾನೂನು ರಕ್ಷಣೆಯ ಮಾದರಿಯಲ್ಲೇ ನಮ್ಮ ಹೆಮ್ಮೆಯ ವಂದೇ ಮಾತರಂಗೂ ಅದೇ ರೀತಿಯ ಸಂವಿಧಾನಾತ್ಮಕ ಹಾಗೂ ಕಾನೂನು ರಕ್ಷಣೆ ನೀಡುವ ಐತಿಹಾಸಿಕ ತಿದ್ದುಪಡಿ ಮಸೂದೆ ಅಂಗೀಕರಿಸಲ್ಪಟ್ಟಿದೆ. ಇದು ಕೇವಲ ಕಾಗದದ ಮೇಲಿನ ತಿದ್ದುಪಡಿಯಲ್ಲ, ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಅತ್ಯಂತ ದಿಟ್ಟ ಹೆಜ್ಜೆಯಾಗಿದೆ. ಇದು ಆರಂಭವಷ್ಟೇನಾ? ಮುಂದಿನ ಮಹಾ ಬದಲಾವಣೆಗಳ ಮುನ್ಸೂಚನೆ ಎಂಬ ಮುನ್ಸೂಚನೆ ಸಿಕ್ಕಿದೆ. ಆಗಸ್ಟ್ ಇನ್ನು ಸಂಪೂರ್ಣವಾಗಿ ಆರಂಭವಾಗಿಲ್ಲ, ಆದರೆ ದೇಶದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ಸರಣಿ ಈಗಾಗಲೇ ಮುನ್ನುಡಿ ಬರೆದಿದೆ. ಹಾಗಾದರೆ ಇದು ಕೇವಲ ಒಂದು ಆರಂಭವಷ್ಟೇನಾ? ರಾಜಋಷಿ ಗುರೂಜಿ ಹೇಳಿದಂತೆ ಆಗಸ್ಟ್ 20ರ ನಂತರ ಇನ್ನು ದೊಡ್ಡ ರಾಜಕೀಯ ಮತ್ತು ಆಡಳಿತಾತ್ಮಕ ಬದಲಾವಣೆಗಳು ಸಂಭವಿಸಲಿವೆಯೇ? ಯಾರೂ ನಿರೀಕ್ಷೆ ಮಾಡಿರದ ಅನಿರೀಕ್ಷಿತ ತಿರುವುಗಳು ಕಾಣಿಸಿಕೊಳ್ಳಲಿದೆಯೇ? ಕೇವಲ ರಾಜಕಾರಣ ಮಾತ್ರವಲ್ಲದೆ ಭೌಗೋಳಿಕ ಅಥವಾ ಪ್ರಕೃತಿ ಸಂಬಂಧಿತ ಮಹತ್ವದ ಜಾಗತಿಕ ಘಟನೆಗಳಿಗೂ ಭಾರತ ಹಾಗೂ ಜಗತ್ತು ಸಾಕ್ಷಿಯಾಗಲಿದೆಯೇ ಎಂಬ ನಾನಾ ಕುತೂಹಲಕಾರಿ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಮುಂದಿನ ಕೆಲವು ವಾರಗಳ ಕಾಲಮಾನವೇ ಉತ್ತರ ನೀಡಲಿದೆ.
ಆಗಸ್ಟ್ನಲ್ಲಿ ಬದಲಾವಣೆಯ ಗಾಳಿ ತೀವ್ರವಾಗಿ ಬೀಸಲಿದೆ ಎಂದಿದ್ದರು ರಾಜಋಷಿ ಗುರೂಜಿ. ಇಂದು ಆಗಸ್ಟ್ ಬರುವ ಮುನ್ನವೇ ಸಂಸತ್ತಿನಲ್ಲಿ ಬದಲಾವಣೆಯ ಹೆಜ್ಜೆಗಳು ಸದ್ದು ಮಾಡುತ್ತಿವೆ. ಆದರೆ ಅಸಲಿ ಮಹಾ ಬದಲಾವಣೆ ಆಗಸ್ಟ್ 20ರ ನಂತರವೇ ಆರಂಭವಾಗಲಿದೆಯೇ? ದೇಶದ ರಾಜಕೀಯ ರಂಗದಲ್ಲಿ ಮುಂದೇನು ಬದಲಾವಣೆ ಕಾದಿದೆ? ಯಾವೆಲ್ಲ ದಿಢೀರ್ ಮಹತ್ವದ ನಿರ್ಧಾರಗಳು ಹೊರಬರಲಿವೆ ಎಂಬ ಪ್ರಶ್ನೆಗಳು ರಾಜಋಷಿ ಕಾಲಜ್ಞಾನಿ ಗುರೂಜಿ ನೀಡಿರುವ ಭವಿಷ್ಯವಾಣಿ ಸುತ್ತ ಉದ್ಭವಿಸಿವೆ. ರಾಜಋಷಿ ಗುರೂಜಿಯವರ ಭವಿಷ್ಯವಾಣಿಯ ಮುಂದಿನ ಭಾಗ ಅಚ್ಚರಿಯ ರೀತಿಯಲ್ಲಿ ನಿಜವಾಗುತ್ತದೆಯೇ ಎಂಬಂತೆ ಸದ್ಯ ಇಡೀ ದೇಶದ ಚಿತ್ತ ಹಾಗೂ ರಾಜಕೀಯ ವಲಯದ ಕಣ್ಣು ಈಗ ನೇರವಾಗಿ ಆಗಸ್ಟ್ 20ರತ್ತ ನೆಟ್ಟಿದೆ. ಈಗಾಗಲೇ ನಡೆದಿರುವ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಗಳು ಗುರೂಜಿ ಅವರ ಹಿಂದಿನ ಭವಿಷ್ಯವಾಣಿಯೊಂದಿಗೆ ಅಚ್ಚರಿಯ ರೀತಿಯಲ್ಲಿ ಹೋಲಿಕೆಯಾಗುತ್ತಿರುವುದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಆದರೆ ಆಗಸ್ಟ್ 20ರ ನಂತರ ನಡೆಯಲಿದೆ ಎನ್ನಲಾದ ರಾಜಕೀಯ, ಆಡಳಿತಾತ್ಮಕ ಹಾಗೂ ಭೌಗೋಳಿಕ ಬದಲಾವಣೆಗಳು ಯಾವ ಬೃಹತ್ ಸ್ವರೂಪ ಪಡೆಯಲಿವೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ.